ನನ್ನ ಹೆಸರು ಸರ್ವೇಶ್. ನಾನು ಪಿಡಿಜಲ್ಲಿ ಓದುತ್ತೇನೆ, ಬಿ ಪ್ಲಸ್ 8th ಕ್ಲಾಸ್. ಇದು ನಾನು ಆರ್ಡರ್ ಮಾಡಿದ್ದು ಬ್ಲೂಟೂತ್ ಕಂಟ್ರೋಲ್ ಕಾರ್. ಓಕೆ, ಇದು ಫೋನ್ಗೆ ಕನೆಕ್ಟ್ ಆಗುತ್ತೆ, ಮೊಬೈಲ್ ಫೋನಿಂದ ಕನೆಕ್ಟ್ ಮಾಡಿದ್ದಾರೆ ರೀ. ಎಸ್, ಈಗ ಕನೆಕ್ಟ್ ಮಾಡಿದ್ರೆ ಈಗ ಕನೆಕ್ಟ್ ಆಗತ್ತೈತೆ. ಹಾಂ ರೀ. HC05 ಬ್ಲೂಟೂತ್ ಮಾಡಲ್ ಹೆಸರು. ಈಗ ಕನೆಕ್ಟ್ ಆಗೈತೆ ರೀ ಸರ್. ಹಾಂ ರೀ. ಈಗ ರೊಟೇಟ್ ಆಗುತ್ತೆ. ಇದನ್ನು ನೀವೇ ತಯಾರು ಮಾಡಿರಿ? ಹಾಂ ಹೌದು ಸರ್. ಏನೇನು ಯೂಸ್ ಮಾಡಿರಿ ಇದರಲ್ಲಿ? ಆರ್ಡಿನೋ ಯೂಸ್ ಮಾಡೀವ್ರಿ. ಹಂಗೆ ಇದು ಮೋಟರ್ ಶೀಲ್ಡ್, ಆಮೇಲೆ ಇದು ಬ್ಲೂಟೂತ್ ಮಾಡ್ಯೂಲ್, ಆಮೇಲೆ 2 ಬ್ಯಾಟ್ರಿ ಯೂಸ್ ಮಾಡಿ. ಹಾಂ ರೀ. ಹಂಗೆ 4 ಮೋಟರ್ಸ್. ಹಾಂ, ಅದ್ರನ್ನೆಲ್ಲ ಕನೆಕ್ಷನ್ ಮಾಡಿ ಇದು ಆರ್ಡಿನೋ ಪ್ರೋಗ್ರಾಮಿಂಗ್ ಮಾಡಿರಿ ಸರ್. ಆರ್ಡಿನೋ ಪ್ರೋಗ್ರಾಮ್ ಮಾಡಿದ್ದೀರಿ? ಹಾಂ, ಕೋಡಿಂಗ್ ಎಲ್ಲ ಮಾಡಿ. ಹಾಂ, ಪ್ರೋಗ್ರಾಮಿಂಗ್ ಮಾಡಿ ಸರಿ. ಆಮೇಲೆ ಇದು ಪ್ರೋಗ್ರಾಮಿಂಗ್ ಮಾಡಿದ್ರೆ ಅಷ್ಟೇ ಓಡ್ತೈತೆ ರೀ, ಯಾಕಂದ್ರೆ ಓದಬೇಕು. ನಿಮ್ಮ ಹೆಸರು ಹೇಳ್ರಿ? ಸರ್ವೇಶ್ ವಡ್ಡಾರ್, PDJ ಸ್ಕೂಲ್, ವಿಜಯಪುರ. ಹಾಂ, ಹಾಂ, ನಿಮ್ದೊಂದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿರಿ. ಸರ್, ನನ್ನ ಹೆಸರು ದರ್ಶನ್ ಗೌಡಿ ಸರ್. ನಾನು 8ನೇ ತರಗತಿಯಲ್ಲಿ ಓದುತ್ತೇನೆ ಸರ್, PDJ ಸ್ಕೂಲ್ ವಿಜಯಪುರ. ಹಾಂ ರೀ. ಇದು ಟೇಬಲ್ಸ್ ಸ್ಟಾರ್ಟ್ ಸರ್. ನಾವು ಟೇಬಲ್ಸ್ ಓದಾಕಲಿಕ್ಕಂದ್ರೆ ಯೂಸ್ ಆಗ್ತೈತೆ ಸರ್. 12 to 20 ಟೇಬಲ್ಸ್ ಮಾಡಿವ್ರಿ ಸರ್. ಈಗ ನಮಗೆ 15 ಟೇಬಲ್ ಬೇಕಾಗಿತ್ತು ಅಂದ್ರೆ ರೊಟೇಟ್ ಮಾಡಿದ್ರಿ ಸರ್, ಅವು 15 ಟೇಬಲ್ ಬರ್ತೈತ್ರಿ ಸರ್. ನೆಕ್ಸ್ಟ್ ಈಗ 17 ಟೇಬಲ್ ಬೇಕಾಗಿತ್ತು ಅಂದ್ರೆ ರೊಟೇಟ್ ಮಾಡಿದ್ರಿ ಸರ್. ಅಂಡ್ ಟೇಬಲ್ಸ್ ಓದೋ ಸಲ ಯೂಸ್ ಆಗೈತೆ ಸರ್. ಇದು ಆನ್ಸರ್ಸ್ ಅದಾವ್ರಿ, ಇದು 1 ಸಾರ್ 2 ಸಾರ್ ಅದಾವ್ರಿ. ಹಾಂ, ನೀವು ಯಾವ ಟೇಬಲ್ ಬೇಕು ಅದನ್ನು ರೊಟೇಟ್ ಮಾಡಿಬಿಟ್ರೆ ಒಂದೇ ಇದರಲ್ಲಿ ನಿಮಗೆ ಎಲ್ಲ ಟೇಬಲ್ ಸಿಕ್ಬಿಡ್ತದೆ, ಓದಲಿಕ್ಕೆ ಈಸಿ ಆಗ್ತದೆ. ಓಕೆ, ನೈಸ್. ನಿಮ್ಮ ಹೆಸರು ರೀ? ನನ್ನ ಹೆಸರು ಶಿವಾನಂದ್ ಮಾನ್ಶೆಟ್ಟಿ. ನಾನು 8ನೇ ಕ್ಲಾಸ್ನಲ್ಲಿ ಶಿವಾನಂದ್ ಅವರೇ, ನಿಮ್ಮದು ಏನು ಇವತ್ತು ಸೈನ್ಸ್ ಎಕ್ಸಿಬಿಷನಲ್ಲಿ? ATM ಮಷೀನ್, ATM ಫುಲ್ ಫಾರ್ಮ್ ಆಟೋಮೆಟಿಕ್ ಟೆಲ್ಲರ್ ಮಷೀನ್ ಸರ್. ಇದ್ರದ್ದು 4 ಮತ್ತು 6 ಡಿಜಿಟ್ ಪಿನ್ ಕೋಡ್ ಇರ್ತೈತ್ರಿ. ಇದು 6 ಮತ್ತು 4 ಡಿಜಿಟ್ ಪಿನ್ ಕೋಡ್ ಇರ್ತೈತ್ರಿ ಸರ್. ಅದು ಜೋರಾಗಿ 6 ಮತ್ತು 4 ಡಿಜಿಟ್ ಪಿನ್ ಕೋಡ್ ಇರ್ತೈತ್ರಿ ಸರ್. ಅದು ಯಾರಿಗೂ ಶೇರ್ ಮಾಡಬಾರ್ದ್ರಿ. ನಮ್ಮ ಹತ್ರ ಒಂದು ಕಾರ್ಡ್ ಇರ್ತೈತ್ರಿ, ಆ ಕಾರ್ಡ್ ಸಿಗ್ತೀವಿ ನಿಂತ್ಕೋಬೇಕ್ರಿ. ಕಾರ್ಡ್ ಹಾಕಿದರೆ ಅಮೌಂಟ್ ಬಂದ್ಬಿಡ್ತದೆ. ವೆರಿ ನೈಸ್. ಸೊ ತುಂಬ ಚೆನ್ನಾಗಿ ಮಾಡಿದ್ದೀರಾ ನೀವು 4 ಜನ. PDJ ಸ್ಕೂಲ್ ವಿಜಯಪುರ. ನನ್ನ ಹೆಸರು ನಾಗರಾಜ್ ಕಣ್ಣೂರಿ. ಜೋರಾಗಿ ಹೇಳಿ. ನನ್ನ ಹೆಸರು ನಾಗರಾಜ್ ಕಣ್ಣೂರಿ. ಐ ಆಮ್ ಸ್ಟಡಿಂಗ್ ಇನ್ 8th ಕ್ಲಾಸ್. ನಮ್ಮ ಸ್ಕೂಲ್ ಹೆಸರು PDJ ವಿಜಯಪುರ. ನಾನು ಮಾಡಿದ ಹೆಸರು ಅಲ್ಜಿಬ್ರಾ ಫಾರ್ಮುಲಾಸ್. ಹಾಂ ರೀ, ಅಲ್ಜಿಬ್ರಾ ಫಾರ್ಮುಲಾಸ್. ಇದು ನಾವು ಏನೋ ಲೆಕ್ಕ ಕ್ವಶನ್ಸ್ ಕೊಡ್ತಾರೆ. ಈ ಕ್ವಶನ್ಸ್ಗಳು ನಾವು ಒಂದು ಫಾರ್ಮುಲಾ ಆಗೈತಿ, ಅದು ಹಚ್ಚಿ ಲೆಕ್ಕ ಮಾಡಬೇಕು. ಈಗ ನಾನು ಇದಕ್ಕೆ ಯಾವ ಬೇಕಾದ್ರೆ ಫಾರ್ಮುಲಾ ಅಂತ ಈಗ ಫಸ್ಟ್ ನಾವು ಇದನ್ನು ಹಚ್ಚಿ ಇದು ಫಾರ್ಮುಲಾ ಇದೆ ನೋಡಲ್ಲ. ಇವಾಗ ಲೈಟ್ ಆಗ್ತದೆ ಫಾರ್ಮುಲಾ. ಇದಕ್ಕೆ ಹಚ್ಚಿದ್ವಿ, ಇವಾಗ ಲೈಟ್ ಆಗ್ತದೆ ಫಾರ್ಮುಲಾ. ಇದಕ್ಕೆ ಹಚ್ಚಿ ಇವ್ರು ಆವಾಜ್ ಬರ್ತದೆ ಮತ್ತು ಲೈಟ್ ಫೋಕಸ್ ಆಗ್ತದೆ. ಅಂದರೆ ಇದು ಫಾರ್ಮುಲಾ ಇದಕ್ಕೆ ಇದು ಮಾಡುತ್ತದೆ. ಇದನ್ನು ನೋಡಿ, ಇದೊಂದು ಅಲ್ಲ, ಇದನ್ನು ಅಲ್ಲ, ಇದೊಂದು ಅಲ್ಲೇ ಇಲ್ಲ. ಮತ್ತೆ ಸೆಕೆಂಡ್ ಇದು ಫಾರ್ಮುಲಾ ಆಯಿತು. ಇದು 10 ಲೈಟ್ ಹಚ್ಚಿದ್ವಿ ಮತ್ತು ತಗೊಳ್ತಾನೆ. ಹಾಂ, ಇವು 10 ಇದು ಅಂದರೆ ಇದು ಫಾರ್ಮುಲಾ ಆಯಿತು. ಬೇರೆ ಅದಕ್ಕೆ ಹಚ್ಚಿ ನೋಡ್ರಿ. ಈಗ ಬೇರೆ ಅಲ್ರಿ, ಇವಾಗ 3rd ಒನ್ನಿಗೆ 1ನೇದಕ್ಕೆ ಸೌಂಡ್ ಬಂತ್ರಿ, ಫೋಕಸ್ ಆಯ್ತು ರೀ. ಹಾಂ, ಬೇರೆ ಇದಕ್ಕೆ ಹಚ್ಚಿರಿ. ಅದ್ರ ಲೈಟ್ ಅಷ್ಟೇ. ಹಾಂ, ಅದು ಕರೆಕ್ಟ್ ಆನ್ಸರ್ ಅಲ್ರಿ. ಕರೆಕ್ಟ್ ಆನ್ಸರ್ ಇತ್ತಂದರೆ ಅದು ಆವಾಜ್ ಮತ್ತು ಫೋಕಸ್ ಲೈಟ್ ಆಗ್ತದೆ. ವೆರಿ ನೈಸ್. ಅಲ್ಜಿಬ್ರಾ ಫಾರ್ಮುಲಾಸ್ ಭಾಳ ಚಂದ ಮಾಡಿರಿ. ಇದರಲ್ಲಿ ಏನೇನು ಯೂಸ್ ಮಾಡಿರಿ ನೀವು? ಒಂದು ಆವಾಜ್ ಮಾಡೋದು ಇದು ರೀ. ಹಾಂ ರೀ.
ಹಿಂದೆ ಎಲ್ಲ ಬಹಳ ವರ್ಕ್ ಮಾಡಿದಿರಿ ಇದರಲ್ಲಿ. ನೋಡ್ಲಿಕ್ಕೆ ಮುಂದೆ ಸಿಂಪಲ್ ಇದೆ, ಹಿಂದ್ಗಡೆ ಎಲ್ಲ ತುಂಬ ವರ್ಕ್ ಮಾಡಿರಿ. ವೆರಿ ನೈಸ್, ಗುಡ್. ಹಾಂ, ಇದು ಒಂದು ಟೈಪ್ ಎಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್. ಸಣ್ಣವ್ರಿಗೆ ಕೊಟ್ಟರೆ ಇದು ಯೂಸ್ ಆಗ್ತೈತಿ ಭಾಳ. ಚಿಕ್ಕ ಮಕ್ಕಳಿಗೆ ಎಡಿಷನ್ ಮಲ್ಟಿಪ್ಲಿಕೇಶನ್ ಮಾಡಲಿಕ್ಕೆ ಭಾಳ ಯೂಸ್ ಆಗುತ್ತೆ. ಓಕೆ, ನೀವು ಇಲ್ಲೇ ಡಿವಿಷನ್ ಇಟ್ಟು ನಂತರ ಇಲ್ಲೇ 10 ಹಾಕಿರ್ತೀನಿ ರೀ. ಇಲ್ಲೇ ಓಕೆ, ಬೈ 2 ಹಾಕಿರ್ತೀನಿ. 10 ಡಿವೈಡೆಡ್ ಬೈ 2. ನೀವು ಇದು ಸಣ್ಣವ್ರ ಕೈಯಾಗ ಕೊಟ್ಟರೆ, ನೀವು ಇದು ಕ್ವಶನ್ ಹಾಕೊಟ್ರೆ ಅವ್ರಿಗೆ ಇದು ಸಾಲ್ವ್ ಮಾಡ್ಬೇಕು ರೀ. ಈ ಕೆಳಗೆ ಅವ್ರಿಗೆ ಆನ್ಸರ್ 10 ಡಿವೈಡೆಡ್ ಬೈ 2 = 5 ಅಂತ ಅವ್ರಿಗೆ ಹಾಕಿದ್ರೆ ಅವರಿಗೆ ನೀವು ಕ್ವಶನ್ ಕೊಟ್ಟು ಅವ್ರಿಗೆ ಸಾಲ್ವ್ ಮಾಡ್ಲಿಕ್ಕೆ ಅದು ಇದು ಆಗ್ತದೆ. ಹಾಂ, ಅವರಿಗೆ ಏನಾಗ್ತದೆ ರೀ, ಬರೀ ಪುಸ್ತಕದಲ್ಲಿ ಬರೆಯೋದು ಮತ್ತು ಬರೀ ಇದರಲ್ಲಿ ಹಿಂಗೆ ಸಾಲ್ವ್ ಮಾಡೋದು ಸ್ವಲ್ಪ ಬೋರಿಂಗ್ ಆಗುತ್ತೆ. ಇದು ಸ್ವಲ್ಪ ಇಂಟ್ರೆಸ್ಟಿಂದ ಅವರು ಬೇಗ ಕಲಿತಾರೆ, ಆಟ ಆಡಿದಂಗೆ ಆಗ್ತದೆ ರೀ. ಆಟ ಆಡಿದಂಗೆ ಮತ್ತು ಅದು ಜಲ್ದಿ ಕಲ್ತು ಬಿಡ್ತಾರೆ ರೀ. ಭಾಳ ಚಿಕ್ಕ ಮಕ್ಕಳಿಗೆ ಭಾಳ ಯೂಸ್ ಆಗುತ್ತೆ ಇದು. ವೆರಿ ನೈಸ್. ಇದ್ರಾಗ ಎಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ ಎಲ್ಲ ಇದೆ. ಹಾಂ, ಇದು ಬರೀ ಸಿಂಬಲ್ ಅದು ಚೇಂಜ್. ಸಿಂಬಾಲ್ ಚೇಂಜ್ ಮಾಡ್ಬೋದು, ನಂಬರ್ ಚೇಂಜ್ ಮಾಡಬೇಕು. ಓಕೆ, 10 2s ಸೇಮ್ ನಂಬರ್ ಸೇಮ್ ಇರಲ್ಲ ರೀ. ಹಾಂ, ನೋಡಿರಿ, 20 ಆಗ್ತದೆ. ನೀವೆಲ್ಲ ರೆಡಿ ಮಾಡಿ ಈ ಕಿಟ್ಟನ್ನು. ವೆರಿ ನೈಸ್, ಭಾಳ ಚಂದ ಅದ ರೀ. ಹಾಂ, ನಿಮ್ಮ ಹೆಸರು ರೀ? ಸಿಂಚನಾ ಕುಂಬಾರ್ ಫ್ರಮ್ PDJ ಸ್ಕೂಲ್. ಓಕೆ, ನಿಮ್ದು ಏನದ ರೀ ವರ್ಕಿಂಗ್ ಮಾಡಲ್? ಡಿವಿಷನ್ ವರ್ಕಿಂಗ್ ಮಾಡಲ್. ವೆರಿ ಗುಡ್. ಫಾರ್ ಎಕ್ಸಾಂಪಲ್, ಇದು ಮ್ಯಾಥ್ಸ್ ರಿಲೇಟೆಡ್ ರೀ. ಓಕೆ, 20 ಡಿವೈಡೆಡ್ ಬೈ 3. ಟೂತ್ ಪಿಕ್ಸನ್ನು, ಇಯರ್ಬಡ್ಸನ್ನು ಯೂಸ್ ಮಾಡಿದ್ದೀರಿ. ವೆರಿ ಗುಡ್. ಮೊದಲ ಬಾಕ್ಸಲ್ಲಿ 3 ಹಾಕಿ. ಹಾಂ, 1 4 5 6 are question. ಹಾಂ ರೀ. ಓಕೆ, 20 ಡಿವೈಡೆಡ್ ಬೈ 3 ಕೋಶಂಟ್ ಮತ್ತು ರಿಮೈಂಡರ್. ಓಕೆ, ಈ ಟೂತ್ ಪಿಕ್ಸ್ ಏನು ರೀ ಇದು ಹಾಕಿದ್ದು? ಇದು ಇಯರ್ಬಡ್ಸ್ ಹಾಕಿದಿರಲ್ರಿ, ಏನು ರೀ ಇದು? ಇಲ್ಲೆಲ್ಲ ಇಯರ್ಬಡ್ಸ್ ಹಾಕಿದಿರಲ್ರಿ, ಏನು ರೀ? ಹಾಂ, ಡಿವಿಡೆಂಡ್ಸ್. ಹಾಂ 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 ಹಾಂ. ಓಕೆ, ತುಂಬ ಒಳ್ಳೆ ಪ್ರಯತ್ನ. ಇಬ್ಬರು ಹೊಸ ಕ್ರಿಯೇಟಿವಿಟಿಯನ್ನು ಮಾಡಿದ್ದೀರಿ. ಮಕ್ಕಳಿಗೆ ಮ್ಯಾಥ್ಸ್ ಕಲೀಲಿಕ್ಕೆ ಈಸಿ ಆಗುತ್ತೆ. ವೆರಿ ನೈಸ್. Myself Rakesh Shatnur from PDJ School, 9th class. Here I done a model of solar system. Solar system. हाँ. This is a JSS hospital. On this hospital, I placed a solar, one button, and inside one bulb. With the help of sunlight, the light will on, sir. See inside, sir. Light I on, sir. If here light will on, sir, then the light will off, sir. Sunlight not fall. You are closing the solar power now. Yes, sir. Solar battery. Okay. Now inside there is no light. Yes, sir. If you open your hands. Light will off, sir. Oh, wonderful it is. Sir, we can do electricity less, sir. If not use electricity, bill will not come, sir. With the help of solar and sunlight, we can make in our house lights. So in our North Karnataka area, too much sunlight is there. Yes, sir. So it is very very helpful for making utilizing solar energy. Yes, sir. Very nice, wonderful, wonderful explanation. Thank you so much. Thank you, sir. ನನ್ನ ಹೆಸರು ಶ್ರವಣ್ ಬಳಸಂಗಿ. ನಾ PDJ ಸ್ಕೂಲ್ ಮತ್ತು ನಾನು 9th ಸ್ಟ್ಯಾಂಡರ್ಡ್ನಾಗ ಕಲ್ತೀನಿ. 9th ಸ್ಟ್ಯಾಂಡರ್ಡ್ನಾಗ ಕಲ್ತೀನಿ ರೀ. ಮತ್ತು ನನ್ನ ಮಾಡಲ್ ನಿಮ್ದು ಏನು ಮಾಡಲ್ ಅದ ರೀ? ಕಾರ್ಬೈಡ್ ಗನ್. ಇದು ನಿಮ್ಮ ಮಾಡಲ್. ಸ್ಟ್ರೈಟ್ ಹಿಡೀರಿ. ಹಾಂ ರೀ. ಏನು ಯೂಸ್ ಮಾಡಿರಿ ಇದು ತಯಾರು ಮಾಡಲಿಕ್ಕೆ? ಇದರ ಪೈಪ್, PVC ಪೈಪ್, ಹಾಂ, ಮತ್ತು ಲೈಟರ್, ಹಾಂ ರೀ, ಮತ್ತು ಗ್ಲೂ ಸ್ಟಿಕ್ಸ್, ಹಾಂ ರೀ, ಗ್ಲೂಗನ್ ಅದು ಯೂಸ್ ಮಾಡಿದ್ವಿ. ಮತ್ತು ಮ್ಯಾಲೆ ಪೇಂಟ್ ಹಚ್ಚಿದ್ರಿ, ಹಾಂ. ಯೆಲ್ಲೋ ಕಲರ್ ಪೇಂಟ್. ಇದನ್ನು ಎದಕ್ಕೆ ಯೂಸ್ ಮಾಡ್ತಾರೆ ಹೇಳ್ರಿ? ಅಲ್ಲಿ ಫಾರ್ಮರ್ಸ್ ಪಕ್ಷಿ ಓಡ್ಸೋಕೆ ಯೂಸ್ ಮಾಡ್ತಾರೆ. ರೈತರಿಗೆ ಹೊಲದಲ್ಲಿ ಪಕ್ಷಿ ಓಡಿಸ್ಲಿಕ್ಕೆ ಇದನ್ನು ಯೂಸ್ ಮಾಡ್ತಾರೆ ರೀ. ಮತ್ತು ದೊಡ್ಡ ದೊಡ್ಡ ಮೌಂಟನ್ಸ್ನಾಗ ಮೌಂಟನ್ ಹೊಡ್ಯಾಕ್ರಿ. ಹಾಂ. ಮತ್ತು ಸ್ಟೀಲ್ನಾಗ ಹೋಲ್ ಮಾಡಾಕ್ರಿ. ಹಾಂ ಹಾಂ.
ಅಷ್ಟು ಯೂಸ್ ಮಾಡ್ತಾರೆ ಮತ್ತು ಕಾರ್ಬೈಡ ವೆಲ್ಡಿಂಗ್ ಮಾಡಿ ಯೂಸ್ ಓಕೆ. ಅಷ್ಟೇ. ಸೊ ಇದು ಹೆಂಗೆ ಉಪಯೋಗ ಮಾಡ್ತಾರೆ ಸ್ವಲ್ಪ ಹೇಳ್ರಲ್ಲ. ಇದ್ರೊಳಗೆ ಫಸ್ಟ್ ಇಷ್ಟೇ ಸ್ಟೋನ್ ಕಾರ್ಬೈಡ್ ಹಾಕ್ತಾರೆ. ಹಾಂ ರೀ. ಇದ್ರಲ್ಲಿ ಹಾಂ. ಹಾಕಿ ಒಂದು ಸ್ವಲ್ಪ ನೀರು ಹಾಕ್ತಾರೆ ಮತ್ತು ಫುಲ್ ಪ್ಯಾಕ್ ಮಾಡೋದು. ಹಾಂ. ಇಲ್ಲಿ ಈ ಒಲೆಗೆ ಮತ್ತು ಈ ಒಲೆಗೆ ಪ್ಯಾಕ್ ಮಾಡೋದು. ಹಾಂ. ಪ್ಯಾಕ್ ಮಾಡಿ ಇದ್ರೊಳಗೆ ಕಾರ್ಬೈಡ್ ಇರ್ತೈತೆ ನೋಡ್ರಿ, ಚಲ್ಲೋದ್ರಿ. ಹಾಂ. ಚಲ್ಲಿ ಮತ್ತು ಲೈಟ್ರ್ ಹಾಕಿ ಲೈಟ್ರ್ ಅವಾಗ ಜೋರಾಗಿ ಸೌಂಡ್ ಆಗುತ್ತೆ. ಓಕೆ. ಇದು ವರ್ಕಿಂಗ್ ಮಾಡೆಲ್ ಇದೆ ರೀ ಇವಾಗ ಆ್ಯಕ್ಚುಲಿ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ನನ್ನ ಹೆಸರು ಭುವನ್ ಬಾವಿಕಟ್ಟಿ. ನಾನು 8ನೇ ತರಗತಿ ಓದ್ತಾ ಇದ್ದೀನಿ. ನಮ್ಮ ಸ್ಕೂಲ್ ಹೆಸರು ಶ್ರೀರಾಮಕೃಷ್ಣ ವಿದ್ಯಾ ಸ್ಕೂಲ್. ಈ ಮಾಡಲ್ ಹೆಸರು ಕಾಡು ಉಳಿಸಿ ನಾಡು ಬೆಳೆಸಿ. ಹಂಗಂದ್ರೆ ಕಾಡು ಅಂದ್ರೆ ಮರಗಳು, ಪೊದೆಗಳು, ಬಳ್ಳಿಗಳು ಮುಂತಾದ ಪ್ರಾಣಿಗಳು ವಾಸಿಸುತ್ತಿರುವ ಸ್ಥಳವನ್ನು ಕಾಡು ಅಂತಾರೆ. ಹಂಗಂದ್ರೆ ಈಗ ಇದ್ದಿಷ್ಟು ದಿನದೊಳಗೆ ಕಾಡು ಈಗ ಭಾಳ ಕಾಣಿಸೋದ್ರಿ, ಅದಕ್ಕೆ ಅರಣ್ಯನಾಶ ಅಂತಾರೆ. ಹಂಗೆ ಅರಣ್ಯನಾಶ ಅಂದ್ರೆ ಮರಗಳನ್ನು ಕಡಿದು ಅದು ಆ ಭೂಮಿಯನ್ನು ಬೇರೆ ಉದ್ದೇಶಕ್ಕಾಗಿ ಬಳಸೋದಕ್ಕೂ ಅರಣ್ಯನಾಶ ಅಂತಾರೆ. ಹಂಗನ್ನೋದು ಅದಕ್ಕೆ ಅರಣ್ಯನಾಶ ಕಾರಣಗಳೇನಂದ್ರೆ ವ್ಯವಸಾಯ ಭೂಮಿಯನ್ನಾಗಿ ನಿರ್ಮಿಸ್ತಾರೆ, ಮತ್ತು ಮನೆಗಳು ಮತ್ತು ಕಾರ್ಖಾನೆಗಳನ್ನು ಕಟ್ಟಲು ಮತ್ತು ನಿರ್ಮಿಸ್ತಾರೆ, ಮತ್ತು ಮುಂತಾದ ಚಟುವಟಿಕೆಗಳನ್ನು ಬಳಸ್ತಾರೆ. ಮತ್ತೀಗ ಇಷ್ಟೆಲ್ಲ ಗೊಂದಿನ ಸುಖ ಮನುಷ್ಯ ಕಾಡಿ ಕಡಿತಾನೆ. ಅದರಿಂದ ಆಗೋ ಪರಿಣಾಮಗಳಲ್ಲಿ ಭೂಮಿಯ ಉಷ್ಣತೆ ಮತ್ತು ಮಾಲಿನ್ಯ ಪ್ರಮಾಣ ಹೆಚ್ಚಾಗ್ತೈತಿ. ವಾತಾವರಣದಲ್ಲಿರುವ ಕಾರ್ಬನ್ ಡೈಆಕ್ಸೈಡ್ನ ಪ್ರಮಾಣ ಹೆಚ್ಚಾಗುತ್ತದೆ. ಅಂತರ್ಜಲದ ಮಟ್ಟ ಕುಸಿಯುತ್ತೈತಿ. ಮರಗಳನ್ನು ನಿರಂತರವಾಗಿ ಕಡಿಯುವುದರಿಂದ ಮಳೆಯ ಪ್ರಮಾಣ ಕಡಿಮೆ ಆಗ್ತೈತಿ ಸರ್. ಮತ್ತು ನೈಸರ್ಗಿಕ ವಿರೂಪಗಳಾದ ಬರಗಾಲ ಮತ್ತು ಪ್ರವಾಹಗಳು ಉಂಟಾಗ್ತೈತಿ. ಈಗ ಅಪಾಯಕ್ಕೊಳಗಾದ ಪಕ್ಷಿ ಮತ್ತು ಪ್ರಾಣಿಗಳ ದಾಖಲೆಯು ಕೆಂಪು ದಟ್ಟಾಶ ಪುಸ್ತಕ ಅಂತ ಅದು ಅದ್ರಾಗ ರೆಡ್ ಡಾಟಾ ಬುಕ್ ಅದ್ರಾಗ ಒಳಗೊಂಡಿರ್ತೈತಿ. ಈಗ ಮತ್ತೆ ಇಷ್ಟೆಲ್ಲ ಮಾಡಿದಾಗ ಮತ್ತೆ ಹೊಸ ಸಸ್ಯಗಳು ನೆಡಾಕಂತೂ ಮರುವರಣೀಕರಣ ಅಂತ ಹೆಸರಿಟ್ಟಾರಿ. ಹಂಗಂದ್ರೆ ನಾಶ ಆದ ಅರಣ್ಯದಲ್ಲಿ ಹೊಸ ಸಸ್ಯಗಳು ನೆಡುವುದನ್ನು ಮರುವರಣೀಕರಣ ಅಂತಾರೆ. ಥ್ಯಾಂಕ್ ಯು ಸೋ ಮಚ್. ನನ್ನ ಹೆಸರು ಅರ್ಮ. ನಾನು ಪದ್ಮಶ್ರೀ ಗರ್ಮೆಂಟ್ಸ್ ಪ್ರೌಢಶಾಲೆಯಿಂದ ಬಂದಿದ್ದರೆ ನಾನು 10th ಸ್ಟ್ಯಾಂಡರ್ಡಲ್ಲಿ ಓದುತ್ತಿದ್ದೆ. ಇದನ್ನು ಭೂಕಂಪವನ್ನು ಸೂಚನೆ ಎಂದು ತೋರಿಸಿಕೊಳ್ಳುತ್ತದೆ. ಇದನ್ನು ವೈರನ್ನು ಜೋಡಿಸಿದ್ದಾಗ ಇದನ್ನು ಶೇಕ್ ಆಗೋಣ ಭೂಕಂಪವನ್ನು ಬಂದಿದೆ ಎಂದು ನಮಗೆ ಸೂಚನೆ ಕೊಡುತ್ತದೆ. ಅದಕ್ಕೆ ನಾನು ಇದನ್ನು ಮಾಡಿದೆ. ಈಗ ನಮ್ಮ ಬಿಜಾಪುರದಾಗ ಭಾಳಷ್ಟು ಭೂಕಂಪ ಆಗ್ಲಿಕ್ಕತ್ತದ ರೀ. ಸೊ ಅದೇ ಕಾನ್ಸೆಪ್ಟ್ ಮೇಲೆ ನೀವು ಈ ಸೈನ್ಸ್ ಎಕ್ಸಿಬಿಷನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀರಿ, ಅದೇ ಟಾಪಿಕನ್ನು ತೊಗೊಂಡಿದ್ದೀರಿ. ಸೊ ವೆರಿ ನೈಸ್. ಏನೇನು ಯೂಸ್ ಮಾಡಿದ್ದೀರಿ ಇದರಲ್ಲಿ? ಒಂದು ಇದು ಬ್ಯಾಟ್ರಿ, ಇದೊಂದು ಯೂಸ್ ಮಾಡಿದ್ರಿ. ಇದು ಗಾಡಿಯಲ್ಲಿ ಇದೇ ಇರ್ತದೆ ಸೌಂಡ್ ಮಾಡಲಿಕ್ಕೆ. ಸೌಂಡ್ ಮಾಡಲಿಕ್ಕೆ ಒಂದು ಬ್ಯಾಟ್ರಿ, ಮತ್ತೊಂದು ಇಂಥ ಒಂದು ರಾಟ್ ತಂದಿರಿ ಇದು ಮಾಡಿದ್ರಿ, ಹಿಂಗೆ ಹಚ್ಚಿದ್ರಿ. ಇದರಲ್ಲಿ ಒಂದು ವೈರ್ ಕಲೆಕ್ಷನ್ ಮಾಡಿದ್ರಿ, ಇದರಲ್ಲಿ ಒಂದು ವೈರ್ ಬಿಟ್ಟಿದ್ರಿ, ರೌಂಡ್ ಒಂದು ಇದು ಮಾಡಿದ್ರಿ. ಮಾಡಿಸಿ ಒಂದು ವೈರ್ ಉದ್ದು ಬಿಟ್ಟಿದ್ರಿ ತಾಮ್ರದ ಉದ್ದು ಬಿಡೋಣ. ಅದು ಭೂಕಂಪರನ ಇದು ಶೇಕ್ ಆಗೋಣ. ಇದು ಇದಕ್ಕೆ ಅರ್ಥಿಂಗ್ ಕೊಡ್ತದೆ. ಅರ್ಥಿಂಗ್ ಕೊಟ್ಟಿಗೆ ಅದು ಹಾರ್ನಿಂಗ್ ಇದು ಕೊಡ್ತದೆ. ಅವ್ರು ನಮಗೆ ಸೂಚನೆ ಎಚ್ಚರಿಕೆ, ನಾವು ಮನೆಯಿಂದ ಹೊರಗಡೆ ಬಂದ್ಬಿಡ್ಬೇಕಂತ ಹೇಳಿ ನಾವು ಬಚಾವಾಗಲಿಕ್ಕೆ ಇದು ಭಾಳ ಯೂಸ್ ಆಗುತ್ತೆ ಭೂಕಂಪ ಸೂಚಕ. ವೆರಿ ನೈಸ್, ಥ್ಯಾಂಕ್ ಯು. ನಿಮ್ಮ ಹೆಸರು ರೀ? ಅಲ್ಸಿಯಾ ನದಾಫ್. ಜೋರ್ಸಿ. ನನ್ನ ಹೆಸರು ಅಲ್ಸಿಯಾ ನದಾಫ್. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ಪದ್ಮಶ್ರೀ ಕಾಕಾ ಕಾರ್ಖಾನೀಸ್ ಹೈಸ್ಕೂಲ್. ತಮ್ಮದು ಮಾಡೆಲ್ ಹೆಸರೇನು ರೀ? ಡ್ರಿಪ್ ಇರಿಗೇಷನ್, ಹನಿ ನೀರಾವರಿ. ವೆರಿ ನೈಸ್. ನಾನು ಇದರಲ್ಲಿ ಬೇಕಾಗುವ ಸಾಮಗ್ರಿಗಳೆಂದರೆ ಕಾರ್ಡ್ಶೀಟ್, ಕಾರ್ಡ್ಬೋರ್ಡ್, ಗ್ಲೂಗನ್, ಫೆವಿಕಾಲ್, ಪೇಪರ್, ಅನಿಮಲ್. ಓಕೆ. ಈ ಡ್ರಿಪ್ ಇರಿಗೇಷನಲ್ಲಿ ಇದರಿಂದ ಏನೇನು ಯೂಸ್ ಆಗುತ್ತೆ ರೀ? ಏನೇನೆಂದರೆ ಹನಿ ನೀರಾವರಿ ಎಂದರೆ ನಾವು ಎಷ್ಟು ಹನಿಯಲ್ಲಿ ಎಷ್ಟು ನಾವು ಹೊಲಕ್ಕೆ ಬಿಡುತ್ತೇವೆ ಅಷ್ಟು ಸಸ್ಯಗಳು ಚೆನ್ನಾಗಿ ಬೆಳೆಯುತ್ತವೆ ಮತ್ತು ನಮ್ಮ ಹೊಲದಲ್ಲಿದ್ದ ಮಣ್ಣು ವೇಸ್ಟ್ ಆಗುವುದಿಲ್ಲ ಮತ್ತು ರೈತರಿಗೆ ಹೆಲ್ಪ್ ಆಗುತ್ತದೆ ಮತ್ತು ನೀರು ಉಳಿತಾಯ ಆಗುತ್ತೆ. ನೀರನ್ನು ಉಳಿತಾಯ ಆಗುತ್ತದೆ. ಅದಕ್ಕಾಗಿ ಇದು ರೈತರಿಗೆ ಸಹಾಯ ಆಗುತ್ತದೆ. ಈ ಡ್ರಿಪ್ ಇರಿಗೇಷನ್ ಇಸ್ರೇಲ್ ದೇಶದಲ್ಲಿ ಭಾಳ ಯೂಸ್ ಮಾಡ್ತಾ ಇದ್ದಾರೆ ರೀ ಇದನ್ನು. ಎಲ್ಲಿ ನೀರು ಕಡಿಮೆ ಇದೆ. ಓಕೆ. ಇದನ್ನು ಸೋಲಾರ್ ಪ್ಯಾನಲ್. ಸೊ ರೈತ ಹೊಲದಲ್ಲಿ ಸೋಲಾರ್ ಪ್ಯಾನಲನ್ನು ಕೂಡ ಯೂಸ್ ಮಾಡ್ಬೋದು. ಓಕೆ. ಹೊಲದಲ್ಲಿ ಮತ್ತು ಲೈಟ್ ಸೋಲಾರ್ ಪ್ಯಾನಲ್. ಭಾಳ ತುಂಬ ಚೆನ್ನಾಗಿ ಮಾಡಿದ್ದೀರಿ.
ವೆರಿ ನೈಸ್, ವಂಡರ್ಫುಲ್ ಮಾಡೆಲ್. ಓಕೆ, ಇಬ್ಬರು ಪದ್ಮಾಂಜಲಿ ಸ್ಕೂಲ್, ಸಾರಿ ಪದ್ಮಶ್ರೀ ಸ್ಕೂಲ್. ಓಕೆ, ವೆರಿ ನೈಸ್. Good morning, sir. Myself Aditya Kulkarni from PDJ A School, and these are my friends. Good morning, sir. My name is Abdul Kola. Good morning, sir. My name is Srinidhi Dikshit. So today we are here to explain. About the model on Arduino-based waste segregation. So you can move back a little bit, sir. So let's start. It is a model on which. Arduino based waste segregation system. Very nice. Sir, first I'll tell about sensors. Huh. So here we have used some compartments like servo motor, Okay. soil moisture sensor, Huh. ultrasonic sensor which acts as an eye of the model, Okay. and here is the Arduino board which acts as the brain of the model. Okay. So in this model, if we put the waste in the center, if it's dry it goes to dry, if it's wet it goes to wet. So let's see, it's a dry. Huh. Goes to dry. You should hold for 2 seconds. It can take some delay. Okay. So this is a waste paper which is dry. Dry. Huh. ಒಣ ಕಸ. ಹಾಂ. So now we have cucumber which is in the wet. ಹಸಿ ಕಸ. ಹಾಂ. It's wet. ವೆಟ್. Goes to the wet. Gone to the wet. ಹಾಂ, ಹಸಿ ಕಸ ಸಪ್ರೇಟ್, ಒಣ ಕಸ ಸಪ್ರೇಟ್. Here we have some one more dry thing. So it goes to dry. So Wow. if it's implemented in the India, so till now this type of model is not there. If we implement it in India, I'll make sure that in next upcoming 5 years, India will be the cleanest country in the world. ವಂಡರ್ಫುಲ್, ವೆರಿ ನೈಸ್, ವೆರಿ ನೈಸ್. Good afternoon, sir. My name is Nagaraj Sauri. My school name is Chetna English Medium School. ನಿಮ್ದು ಏನು ಮಾಡಲ್ ಇದೆ ರೀ? My model name is Lift. ಲಿಫ್ಟ್. ಹಾಂ. Here using for one battery and DC means direct current. Okay. And one switch buttons. They have going to upside and coming for downside. It is called Lift. ಇನ್ನೊಂದು ಸರ್. It is going for full third floor. ವೆರಿ ನೈಸ್, ವಂಡರ್ಫುಲ್. ಓಕೆ. ನಿಮ್ಮ ಹೆಸರು ರೀ? ನನ್ನ ಹೆಸರು ಪ್ರೀತಮ್. ನನ್ನ ಹೆಸರು ಚರಣ್. ನನಗೆ ಬಂದಿರೋ ವಿಷಯ ತ್ಯಾಜ್ಯದಿಂದ ವಿದ್ಯುತ್ ಯೋಜನೆಯ ವಿವರಣೆ. ಮೊದಲಿಗೆ ನಗರದ ತ್ಯಾಜ್ಯವು ನಿಮ್ಮ ಮಾಡೆಲ್ ಹೆಸರೇನು ಹೇಳಿ? ತ್ಯಾಜ್ಯದಿಂದ ವಿದ್ಯುತ್ ಯೋಜನೆ ವಿವರಣೆ. ಹಾಂ, ಕಸದಿಂದ ಕರೆಂಟನ್ನು ತಯಾರು ಮಾಡೋದು. ವೆರಿ ನೈಸ್. ಹಾಂ, ಹೇಳ್ರಿ. ಮೊದಲಿಗೆ ತ್ಯಾಜ್ಯ ಸಂಗ್ರಹಣೆ ಮತ್ತು ವಿಂಗಡಣೆ. ಹಾಂ. ತ್ಯಾಜ್ಯ ಸಂಗ್ರಹಣೆ ಅಂದರೆ ಎಲ್ಲ ಕಸವನ್ನು ನಾವು ಕಲೆಕ್ಟ್ ಮಾಡೋದು ರೀ. ಹಸಿ ಕಸ ಮತ್ತು ಒಣ ಕಸ ಎಂದು ವಿಂಗಡಿಸುವುದು. ಅನಂತರ ಅದನ್ನು ವಿಶೇಷ ಬಾಯ್ಲರ್ಗಳಲ್ಲಿ ಇರಿಸಲಾಗುತ್ತದೆ. ಓಕೆ. ನಂತರ ಅವುಗಳ ತೀವ್ರವಾದ ಹಬೆಯಿಂದ ಟರ್ಬೈನನ್ನು ತಿರುಗಿಸಲಾಗುತ್ತದೆ. ಈ ಟರ್ಬೈನ್ಗಳು ತಿರುಗುವುದರಿಂದ ಜನರೇಟರ್ಗಳಿಗೆ ವಿದ್ಯುತ್ ಉತ್ಪಾದನೆ ಆಗುತ್ತದೆ. ನಂತರ ಕೊನೆಗೆ ಮಾಲಿನ್ಯ ನಿಯಂತ್ರಣ. ಸೊ ಈ ಪೊಲ್ಯೂಷನ್ ಕಡಿಮೆ ಆಗುತ್ತೆ, ಅಂತ ಪರಿ ಜಾಸ್ತಿ ಪೊಲ್ಯೂಷನ್ ಆಗಲ್ಲ. ಕಡಿಮೆ ಆಗಬೇಕಂದ್ರೆ ಸರ್ ಕಾರ್ಬನ್ ಡೈಆಕ್ಸೈಡ್ನ ಪ್ಯೂರಿಫೈ ಮಾಡಲಿಕ್ಕೆ ಸಾಕು. ಹಾಂ ಹಾಂ ಹಾಂ. ಸೊ ಇದರಿಂದ ಕಸದಿಂದ ನಾವು ಕರೆಂಟನ್ನು ತಯಾರು ಮಾಡ್ಬೋದು. ಓಕೆ, ವೆರಿ ನೈಸ್, ವಂಡರ್ಫುಲ್. ನನ್ನ ಹೆಸರು ಶಿವಪ್ರಸಾದ್. ನನ್ನ ಹೆಸರು ಸುದರ್ಶನ್. ನಾವು ಪದ್ಮಾಂಜಲಿ ಶಾಲೆಯಿಂದ ಬಂದಿದ್ದೀವಿ. ನಮ್ಮ ಮಾಡೆಲ್ ಹೆಸರು ಕಾರ್ಬನ್ ನಿಯಂತ್ರಣ. ಓಕೆ. ಇಲ್ಲಿ ಒಂದು ಫ್ಯಾಕ್ಟ್ರಿ ಇದೆ. ಅದರಲ್ಲಿ ಬರುವ ಹೊಗೆಯನ್ನು ನಾವು ಉದ್ದಿನ ಕಡ್ಡಿಯಾಗಿ ಬಳಸಿದ್ದೀವಿ. ಆ ಹೊಗೆಯು ಇಲ್ಲಿ ನೇರವಾಗಿ ಏರ್ ಫಿಲ್ಟರ್ಗೆ ಬರುತ್ತದೆ. ಅಲ್ಲಿ ಕಾರ್ಬನ್ ಬೇರೆ ಮತ್ತು ಆಕ್ಸಿಜನ್ ಬೇರೆಯಾಗಿ ಶುದ್ಧ ಗಾಳಿ ಇರುತ್ತದೆಯಲ್ಲ, ಅದು ಇಲ್ಲಿ ಬರುತ್ತದೆ. ಸೊ ನಾವು ಕಾರ್ಬನ್ನನ್ನು ಹೇಗೆ ಕಡಿಮೆ ಮಾಡೋದು ಅನ್ನೋದು ಇದು ಒಂದು ಮಾಡೆಲ್. ವೆರಿ ನೈಸ್, ವಂಡರ್ಫುಲ್. ಭಾಳ ಚೆನ್ನಾಗಿ ಮಾಡಿದ್ದೀರಿ.
ಥ್ಯಾಂಕ್ ಯು. ನನ್ನ ಹೆಸರು ಕೈವಲ್ಯ ಕುಮಾರ್. ನನ್ನ ಹೆಸರು ಪ್ರತೀಕ್ಷಾ ಇಂಗಳಗಾಮಿ. ನಾವು ಶ್ರೀ ರಾಮಕೃಷ್ಣ ವಿದ್ಯಾಶಾಲೆಯಿಂದ ಬಂದಿದ್ದೇವೆ. ನಾವು ಜ್ವಾಲಾಮುಖಿಯನ್ನು ಮಾಡುತ್ತಿದ್ದೇವೆ. ನಿಮ್ಮ ಮಾಡೆಲ್ ವ್ಯಾಲ್ಕನೋ ಅಥವಾ ಜ್ವಾಲಾಮುಖಿ. ಓಕೆ. ಜ್ವಾಲಾಮುಖಿ ಅಂದರೆ ಭೂಮಿಯ ಮೇಲ್ಮೈಲಿರುವ ಒಂದು ಬಿರುಕು. ಜೋರಾಗಿ ಹೇಳ್ರಿ. ಪ್ರಕೃತಿ ವಿಕೋಪಗಳಾದ್ಮೇಲೆ ಚಂಡಮಾರುತ, ಸುನಾಮಿ, ಜ್ವಾಲಾಮುಖಿಗಳು ಉಂಟಾಗುತ್ತವೆ. ಭೂಮಿಯ ಜ್ವಾಲಾಮುಖಿಯ ರಚನೆ ಭೂಮಿಯ ಚಿಪ್ಪಿನಲ್ಲಿರುವ ತೆಳುವಾದ ಪದರದಲ್ಲಿ ಜ್ವಾಲಾಮುಖಿ ರಚನೆ. ಸೊ ಜ್ವಾಲಾಮುಖಿ ಹೇಗೆ ಆಗುತ್ತೆ ಅನ್ನೋದೊಂದು ವರ್ಕಿಂಗ್ ಮಾಡೆಲನ್ನು ಮಾಡ್ಕೊಂಡು ಬಂದಿದ್ದೀರಿ. ನನ್ನ ಹೆಸರು ಅಕ್ಷತಾ ಗುಂಜಾಳ್. ನಾನು ಶ್ರೀ ರಾಮಕೃಷ್ಣ ವಿದ್ಯಾಶಾಲೆಯಿಂದ ಬಂದಿದ್ದೀನಿ. ನಾವು ಚಂದ್ರಯಾನ 3ರ ಬಗ್ಗೆ ಮಾಡಿದ್ದೇವೆ. ಚಂದ್ರಯಾನ. ಓಕೆ. ನನ್ನ ಹೆಸರು ಲಕ್ಷ್ಮೀ ತರಕಾರಿ. Good afternoon everyone. My name is Bhavani Kumbar from 9th class of St. Joseph School. My model is future on Mars. How would we live in the future? Mars is the fourth planet from the Sun. It is known as a red planet because of its soil containing iron rich content. That's why the Mars looks iron oxide. Okay. Because it looks reddish in color and it has low gravity in the Mars. Only 38% of gravity of Earth, and it has 95% of carbon and almost no oxygen. It has low pressure. That's why when humans will go to Mars, then our blood would start to boil. And this is about the atmosphere of Mars. Okay. This is the atmosphere picture of the Mars. The atmosphere of the Mars. These are the real pictures. Yes, sir. These are the real pictures. Okay. And this is the Mars. Okay. The atmosphere on the Mars is very thin and is made up of mostly carbon dioxide. It's the atmosphere is very thin, no, that's why it is made up of carbon dioxide. That's why its atmosphere was very thin. And it contains 2.8% of nitrogen and 2% of argon. And these are the materials found in the Mars planet. So what are these materials? These are the found in Mars planet, sir. What are these actually? What these are substances? Even scientists also They don't know. Okay. Some mysterious things are there. Yes, sir. These are the scientists million of the years ago. These are the searching for. These all are searching for the materials. And this is the water flowing in the Mars planet. This is the greenhouse. Okay. It provides the food to scientists. And this is the rover. It will collect the samples from the Mars and it will collect the objects from the Mars and information and it will give to the drone. This is the drone where the scientists living in the Mars. It will protect from the thin atmosphere and much colder weather and it will protect them. These are the mans who are in the space. Okay. And this is thank you, sir. Thank you. Very nice. Wonderful. So ಆಟೋಮೆಟಿಕ್ ಆಗಿ ಲೈಟ್ ಆಫ್ ಆಗುತ್ತೆ ಮತ್ತು ಆನ್ ಕೂಡ ಆಗುತ್ತೆ. ಓಕೆ. ಅಂದರೆ ಕತ್ತಲೆ ಆದಾಗ ತನ್ನಂತಾನೆ ಲೈಟ್ ಆನ್ ಆಗುತ್ತೆ ಮತ್ತು ಬೆಳಿಗ್ಗೆ ಬೆಳಕು ಆದಾಗ ತನ್ನಂತಾನೆ ಲೈಟ್ ಆಫ್ ಆಗುತ್ತೆ. ಸ್ವಲ್ಪ ಡೆಮೋ ತೋರಿಸ್ತೀರಿ? ಹಾಂ ಸರ್. ಸೊ ವೆಹಿಕಲ್ಸ್ ಬಂದ ಕೂಡಲೇ ಆಟೋಮೆಟಿಕ್ ಆಗಿ ಲೈಟ್ ಚಾಲು ಆಗ್ಲಿಕ್ಕೆ ಆಗ್ತದೆ ರೀ. ವೆರಿ ನೈಸ್. ಆಮೇಲೆ ಅವ್ರು ಯಾರು ಇರಲಿಲ್ಲ ಅಂದರೆ ಲೈಟ್ ಆಫ್ ಆಗುತ್ತೆ. ಓಕೆ, ಇಲ್ಲಿ ನೋಡ್ಬೋದು ಆಟೋಮೆಟಿಕ್ ಆಗಿ ವೆಹಿಕಲ್ ಬರುವಾಗ ಲೈಟ್. ವೆರಿ ನೈಸ್. ಇದರಿಂದ ಎನರ್ಜಿ ಸೇವ್ ಆಗುತ್ತೆ ಅಂತ ನೀವು ಹೇಳ್ತಾ ಇದ್ದೀರಿ. ಕಡಿಮೆ ಆಗುತ್ತೆ. ಓಕೆ, ತಮ್ಮ ಸ್ಕೂಲ್ ಹೆಸರು ಹೇಳ್ರಿ? SS ಹೈಸ್ಕೂಲ್. ವೆರಿ ನೈಸ್. ಥ್ಯಾಂಕ್ ಯು. 3. ನನ್ನ ಹೆಸರು ಚೈತ್ರ ಕವಾಸ್ಕರ್. ನಾನು 8ನೇ ತರಗತಿ ಕನ್ನಡ ಮಾಧ್ಯಮದಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆ ಹೆಸರು ಶ್ರೀ ರಾಮಕೃಷ್ಣ ಸ್ಕೂಲ್. ಓಕೆ. ಶ್ರೀ ರಾಮಕೃಷ್ಣ ಸ್ಕೂಲ್. ನಾನು ಮಾಡ್ತಿರುವ ಮಾಡೆಲ್ ಸೌರ ಹೂವು.
ಸೌರವ್ಯೂಹ, ಹಾಂ, ಸೋಲಾರ್ ಸಿಸ್ಟಮ್. ಓಕೆ, ಹಾಂ. ಸೂರ್ಯನ ಪರಿವಾರವನ್ನು ಸೌರವ್ಯೂಹ ಎಂದು ಕರೆಯುವರು. ಸೌರವ್ಯೂಹದಲ್ಲಿ 8 ಗ್ರಹಗಳು, 173 ಉಪಗ್ರಹಗಳು ಹಾಗೂ ಸಾವಿರಾರು ಕ್ಷುದ್ರಕಗಳು, ಉಲ್ಲೇಖನಗಳು ಮತ್ತು ಧೂಮಕೇತುಗಳು. ಭೂಮಿಯ ಗಾತ್ರ 12,757. ಭೂಮಿಯ ಆಕಾರ ಜಿಯಾದ್ ಎಂದು ಉತ್ತರ ಮತ್ತು ದಕ್ಷಿಣ ಧ್ರುವದ ಕಡೆಗೆ ಚಪ್ಪಟೆಯಾಗಿದ್ದು ಸಮಭಾಜಕ ವೃತ್ತದ ಕಡೆಗೆ ಉಬ್ಬಿದಂತಿದೆ. ಆದ್ದರಿಂದ ಇದನ್ನು ಜಿಯಾದ್ ಎಂದು ಕರೆಯುವರು. 1ನೇ ಗ್ರಹ Okay, very nice. 3. Good afternoon, sir. I, Sayyida Bibi Sakina Inamdar from St. Joseph School, proudly stand before you all to explain you about my model, hormonal action. Hormonal action, okay. A hormone is a chemical, natural, organic substance that carries minute quantity it releases minute quantity by the glands to regulate metabolism, body functions of the organism. For example, hormonal action. We can classify the hormone on the basis of the composition of the organs. Classification of hormones. Feature: solubility across membrane. Group 1 lipophilic. Group 2 hydrophilic. Receptor location: intracellular plasma membrane. Mediator: hormone receptor complex. CAMP, CGMP, phospholipid iron conjugate. Plasma half-life: long hours to days, short minutes. Example: steroids, thyroxine, retinoid, peptides, amines. Do you know the term hormone is derived from the Greek word hormone, which means to excite or stir up? Disorders due to hormone receptor: androgen insensitivity syndrome (AIS), type 2 diabetes mellitus, Graves' disease. This is androgen insensitivity syndrome. This is a genetic condition where the body cannot respond to androgens. Thank you. Very nice, wonderful. ನನ್ನ ಹೆಸರು ಲಾಸಿಂದಲ್ಲಿ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆ ಹೆಸರು ಶಿವಶರಣಿ ಎಂಬಿ ಮಲ್ಲಮ್ಮ ಪ್ರೌಢಶಾಲೆ. ಹಾಗೆ ನಾನು ಈ ಪ್ರಯೋಗನೂ ಮಾಡಿದ್ದೀನಿ. ಇದರ ಹೆಸರು ಸ್ವಯಂ ಚಾಲಿತ ಬಲ್ಬ್. ಸ್ವಯಂ ಚಾಲಿತ ಬಲ್ಬ್, ಓಕೆ. ಇದಕ್ಕೆ ಪವರ್ ಹೆಂಗೆ ಯೂಸ್ ಮಾಡ್ತೀರಿ? ಇದರಲ್ಲಿ ಇದು ಹೇಗೆ ಗೊತ್ತಂದರೆ, ರಾತ್ರಿಯಲ್ಲಿ ಇದು ರಸ್ತೆ ಬದಿಯಲ್ಲಿ ರಾತ್ರಿ ಯಾರು ಹಚ್ಚಿರ್ತಾರೆ, ಹಾಗೆ ಬೆಳಗ್ಗೆ ಯಾರು ಆಫ್ ಮಾಡ್ತಾರೆ. ಹಾಗೆ ಡೇಯಲ್ಲಿ ದಿನದಲ್ಲಿ ಕೂಡ ಈ ಲೈಟ್ ಚಾಲ್ತಿಯಲ್ಲಿ ಇರುತ್ತೆ, ಎನರ್ಜಿ ವೇಸ್ಟ್ ಆಗುತ್ತೆ. ಸೊ ಹಾಗಾಗಿ ನೀವು ಆಟೋಮೆಟಿಕ್ ಆಗಿ ಮಾಡಿ ಅದನ್ನು ಎನರ್ಜಿ ಸೇವ್ ಮಾಡ್ತಾ ಇದ್ದೀರಿ. ವೆರಿ ನೈಸ್. ಸ್ವಲ್ಪ ಇದನ್ನು ತೋರಿಸ್ತೀರಿ ಮಾಡೆಲ್ ಹೆಂಗೆ ಮಾಡೋದು? ಬೆಳಕು ಬಿತ್ತಂದರೆ ಬಲ್ಬ್ ಆಫ್ ಆಗುತ್ತೆ. ಸೊ ಕತ್ಲೆ ಆಯಿತು, ಅದಕ್ಕೆ ಬೆಳಕಿಲ್ಲ ಅಂತಂದರೆ ಆನ್ ಆಗುತ್ತೆ. ಓಕೆ, ಈಗ ನೋಡ್ರಿ ಪ್ರಿಯ ವೀಕ್ಷಕರೇ, ಈಗ ಇದ್ರ ಮೇಲೆ ಬೆಳಕು ಬೀಳ್ತಾ ಇದೆ, ಆಫ್. ವೆರಿ ನೈಸ್. ನನ್ನ ಹೆಸರು ಬಸವರಾಜ ಪಳ್ಳಿ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆ ಹೆಸರು ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ಹೈಸ್ಕೂಲ್. ನಾನು ಮಹಿಳೆಯರ ಸುರಕ್ಷಿತ ಆಯುಧವನ್ನು ತಯಾರು ಮಾಡಿದ್ದೀನಿ. ಇದು ಎಲ್ಲ ವುಮೆನ್ ಸೇಫ್ಟಿ. ಹಾಂ, ಈಗ ಎಲ್ಲರದ್ದು ಈಗ ಇತ್ತೀಚೆಗೆ ರೇಪ್ ಕೇಸ್ ಅದು ಹೆಚ್ಚಾಗತ್ತಾರೆ. ಕಿಡ್ನ್ಯಾಪ್, ರೇಪ್ ಅಥವಾ ಹುಡುಗಿಯರಿಗೆ ಕಾಡಿಸೋದು. ಓಕೆ, ಆ ಟೈಮಲ್ಲಿ ಈ ಹೆಣ್ಮಕ್ಳು ಇದನ್ನು ಯೂಸ್ ಮಾಡ್ತಾರೆ. ಓಕೆ, ಇದು ಯೂಸ್ ಮಾಡಿ ಇದು ಆನ್ ಮಾಡಿದ್ರೆ ಇದು ಪ್ಲಾಸ್ಮಾ ಬಿಡುಗಡೆ ಮಾಡ್ತಾರೆ. ಇದು ಅವ್ರಿಗೆ ಚುಚ್ಚಿದ್ರೆ ಅವರು ಸುಂದಾಗಿ ಬೀಳ್ತಾರೆ, ಅಲ್ಲಿ ಸುಂದಾಗಿ ಬೀಳ್ತಾರೆ, ಅವಾಗ ಅವರು ಓಡಿ ಹೋಗ್ಬೋದು. ಓಕೆ, ಟ್ರೈ ಮಾಡಿಲ್ರಿ? ಹಾಂ. ಸೊ ಯಾರಾದರೂ ಹೆಣ್ಮಕ್ಳಿಗೆ ಕಾಡಿಸ್ಲಿಕ್ಕೆ ಬಂದಾಗ ಈ ಜಸ್ಟ್ ಇದು ಬಟನನ್ನು ಆನ್ ಮಾಡಿಬಿಟ್ರೆ, ವಾವ್, ವಂಡರ್ಫುಲ್, ವೆರಿ ನೈಸ್. ಥ್ಯಾಂಕ್ ಯು ಸರ್. ಓಕೆ. Good afternoon, sir. I am Rajesh from class 9th, representing St. Joseph School. So first, good afternoon, sir. I am Rajesh from class 9th, representing St. Joseph School. So I have a working model of piezoelectric floor. So whenever you walk, it generates electricity. Oh, so many people are walking on what? Footpath. Footpath.
So instead of simply walking, if we create like this model, there will be a generation of electricity. We can put it in busy areas like airports, railway stations, and many other areas where people walk through. Crowd will wherever crowd will be more. Okay. So Just depend upon the weight, they will also graph. If you are 40 kilo, you are like 0.5 volt. You can generate on every step. You can see. more weight, more production of electricity. Depend upon what. Wonderful. So can you show me the demo here? So like you just step on it. It shows the indicator. Okay. It shows like whenever we step on it, it indicates like a light. It shows like someone is walking through. So the pressure or the force what we put through whenever we walk on this piezoelectric chips, so it generates electricity and the bulb can be on. We can generate electricity without any water, without any coal. Okay, only by walking. Yes. So wonderful model you have created. St. Joseph School, Rijesh. Very nice. Good afternoon, sir. Myself, Mohammad Furkan Gangnalli, representing St. Joseph School. I have prepared a model that represents how plastic can recycle to make stronger roads. First, we need to collect the plastic waste. Then we use a shredder machine for the shredding of plastics into smaller pieces. Okay. These small plastics can be incorporated into heated bitumen, which produces strong binding material. When we prepare roads with this strong binding material, the plastic also get recycled, and also there will be a stronger roads. Long durable roads. Long and durable, stronger and longer roads, which have a stronger and longer life. And less pollution also. So we are preparing the roads with the damper. That causes a lot of pollution. Huge pollution. So it also soil pollution also will be reduced, and we can also prepare stronger roads. So wonderful concept. In India till now 47,000 kilometers of plastic modified roads have been already built. Okay. This is the process. Means first we need to collect the Plastic waste and shredding and cleaning in the second. Two things will occur here. Two things. Plastic pollution will decrease here, and another it will be roads will also increase. Helpful. Okay. Very nice. Okay, these are the steps, process. Very nice. Your name, please? Myself, Furkan Gangnalli from St. Joseph School, Vijaypura. Okay. ನಿಮ್ಮ ಹೆಸರು ರೀ? ನನ್ನ ಹೆಸರು ಪ್ರಜ್ವಲಾಚಾರ್ಯ. ನಾನು 10ನೇ ತರಗತಿ. ನನ್ನ ಸ್ಕೂಲು ರವೀಂದ್ರನಾಥ್ ಟ್ಯಾಗೋರ್ ಶಾಲೆ. ರವೀಂದ್ರನಾಥ್ ಟ್ಯಾಗೋರ್ ಸ್ಕೂಲ್. ನಿಮ್ಮ ಹೆಸರು? ನನ್ನ ಹೆಸರು ಪ್ರಜ್ವಲ್. ನಮ್ಮ ಅಡ್ಡ ಹೆಸರು ಬೆಂಕಿ. ಓಕೆ. 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆ ರವೀಂದ್ರನಾಥ್ ಟ್ಯಾಗೋರ್. ಸೊ ನೀವು ಇಬ್ಬರು ಸೇರಿ ಯಾವ ಮಾಡೆಲನ್ನು ತಯಾರು ಮಾಡಿದ್ದೀರಿ? ಸ್ವಯಂ ಚಾಲಿತ ನೀರು, ಆಟೋಮೆಟಿಕ್ ವಾಟರ್. ಓಕೆ. ಹಾಂ, ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿರಿ. ನೀರು ಬರೋದು ಗ್ಲಾಸ್ ಇಟ್ಟರೆ ಇಟ್ಟಿರ್ತದೆ ಆಟೋಮೆಟಿಕ್. ಗ್ಲಾಸ್ ಇಟ್ಟರೆ ಅಷ್ಟು ನೀರು ಬರ್ತದೆ ರೀ. ಗ್ಲಾಸ್ ತೆಗೆದ್ರೆ ನೀರು ಆಫ್ ಆಗಿಬಿಡ್ತದೆ. ಸೊ ವೆರಿ ನೈಸ್. ತುಂಬ ಚೆನ್ನಾಗಿ ಮಾಡಿದ್ದೀರಿ. ಇದರಲ್ಲಿ ನೀವು ಏನೇನು ಮಾಡಿದ್ದೀರಿ? ಆರ್ಡಿನೋವನ್ನು ಸೆನ್ಸಾರನ್ನು ಬಳಸಿದ್ದೀರಿ. ಓಕೆ. ಮತ್ತು ಒಂದು ಬ್ಯಾಟ್ರಿ. ಇಲ್ರಿ, ಇದರಲ್ಲಿ 4 ಬ್ಯಾಟ್ರಿ ಹಾಕಿರಿ. ಓಕೆ. ಇದ್ರೊಳಗೆ ನೀರಿನ ಮೋಟ್ರ್ ಐತ್ರಿ ಸರ್. ಹಾಂ. ಇಲ್ಲಿ ಪೈಪ್ ಜಂಟ್ ಮಾಡೀವಿ. ಆ ಪೈಪ್ದಿಂದ ಇಲ್ಲಿ ಕನೆಕ್ಟ್ ಬರ್ತೈತೆ ರೀ. ಸದ್ದು ಇಲ್ಲಿ ಬಟನ್ ಬಂದ್ ಮಾಡಿದ್ರೆ ಚಾಲು ಹೋಗಿದ್ರೆ ಇಲ್ಲಿ ಇದು ಇರ್ತೈತೆ ರೀ. ಸದ್ದು ಬಟನ್ ಹೆಂಗೆ ಬಂದ್ ಮಾಡೋದು ಚಾಲು ಮಾಡೋದು ಹೆಂಗೆ ಇರ್ತೈತೆ ಸರ್. ಇಲ್ಲಿ ಬ್ಲೇಡ್ ತೊಗೊಳೋದ್ರಿ. ತೊಗೊಂಡು ಕಟ್ ಮಾಡಿದ ಆ ಬ್ಲೇಡ್ ಹಿಂಗೆ ಬಟನ್ ಹಿಂಗೆ ಬಂದ್ ಮಾಡಿ ಹಿಂಗೆ ಚಾಲು ಆಗೋಂಗೆ ಮಾಡಿದ್ರಿ. ಅದು ಸರ್ ಗ್ಲಾಸ್ ಇಟ್ಟ ತಕ್ಷಣ ಒಮ್ಮೆ ನೀರು ಬರ್ತದೆ. ಓಕೆ. ಭಾಳ ಚಂದ ಮಾಡಿರಿ ಇಬ್ಬರು. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಹೆಸರು? ಶಿವಶಾಂತ್ ತಡಂಗಿ. ನಿಮ್ಮ ಹೆಸರು? ನನ್ನ ಹೆಸರು ಸಾಯಿಪ್ರಸಾದ್ ಹರವಾರ್ ಸರ್. ನಿಮ್ಮ ಸ್ಕೂಲ್ ಹೆಸರು? ಶ್ರೀ ರವೀಂದ್ರನಾಥ್ ಟ್ಯಾಗೋರ್ PU ಸೈನ್ಸ್ ಕಾಲೇಜ್ ವಿಜಯಪುರ. ಸೊ ನಿಮ್ಮದು ಇವತ್ತಿಂದು ವರ್ಕಿಂಗ್ ಮಾಡೆಲ್ ಹೆಸರೇನು ರೀ? ಉಷ್ಣದ ಮೂಲಕ ವಿದ್ಯುತ್ ತಯಾರಿಕೆ. ಎದ್ರ ಮೂಲಕ? ಉಷ್ಣದ ಮೂಲಕ ಹೀಟಿಂದ ಕರೆಂಟನ್ನು ತಯಾರು ಮಾಡೋದು. ಓಕೆ, ವೆರಿ ನೈಸ್ ಮಾಡೆಲ್. ಸ್ವಲ್ಪ ಹೆಂಗೆ ಇದನ್ನು ತೋರಿಸ್ತೀರಿ? ಎಸ್ ಸರ್. ನೋಡಿ ಸರ್, ಇಲ್ಲಿ ಉಷ್ಣ ಬಿಡುಗಡೆ ಆಗುತ್ತೆ ಸರ್. ಇಲ್ಲಿ ವಿದ್ಯುತ್ ಲೈಟ್ ಹಚ್ಚುತ್ತೆ. ಓ.
ಸೋಲಾರ್ ಸರ್ ಇದು ಉಷ್ಣದ ಮೂಲಕ ಇಲ್ಲಿ ಬ್ಯಾಟ್ರಿಯಲ್ಲಿ ಸ್ಟೋರ್ ಆಗುತ್ತೆ ಸರ್ ವಿದ್ಯುತ್. ಓಕೆ. ಸ್ಟೋರ್ ಆಗಿ ಇಲ್ಲಿ ಇವಕ್ಕೆ ಬಲ್ಪಿಗೆ ಇದು ಕೊಡ್ತದೆ ರೀ ಸರ್, ಬಲ್ಪ್ ಹತ್ತದ ಸರ್. ಉಷ್ಣದ ಮೂಲಕ ವಿದ್ಯುತ್ ತಯಾರಿಕೆ ಸರ್. ಹೀಟಿಂದ ಲೈಟ್ ತಯಾರು ಮಾಡೋದು. ಎಸ್ ಸರ್. ಸೊ ಇದೇನು ಪೈಪ್ ರೀ ಇದು? ಹೊಗೆ ಸರ್, ಇಲ್ಲಿ ಹೊಗೆ ಸ್ಟೋರ್ ಮಾಡ್ಕೊಳುತ್ತೆ ಸರ್. ಓಕೆ. ಮಾಲಿನ್ಯ ಆಗೋದಾಗೆ ನೋಡ್ಕೊಳುತ್ತೆ ಸರ್. ಪೊಲ್ಯೂಷನ್ ಕೂಡ ಆಗಲ್ಲ ಸರ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ವೆರಿ ನೈಸ್.
ತಡ್ರಿ ಇನ್ನೊಂದು ಸರ್ತಿ. ಹಾಂ ಘಾಟ್ ರೋಡ್ ಮಾನಿಟರಿಂಗ್ ಭಾರಿ ಅದ ಬಿಟ್ರಿ.